ನಮಸ್ಕಾರ ವಿದ್ಯಾರ್ಥಿಗಳೇ, ಪಾಲಕರೇ, ನಮ್ಮ ಚಾನಲ್ಗೆ ಸ್ವಾಗತ. ನಿನ್ನೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ 6ನೇ ತರಗತಿ ಪ್ರವೇಶಕ್ಕೆ ಸಂಬಂಧಿಸಿದಂತೆ ಒಂದು ಮೊದಲನೇ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿತ್ತು. ಸೊ ಅದರಲ್ಲಿ ನಮ್ಮ ಅಭ್ಯರ್ಥಿಗಳು ಕಾಮೆಂಟ್ ಹಾಕಿರುವಂಥದ್ದು ಏನಂದರೆ, ಮೊರಾರ್ಜಿ ದೇಸಾಯಿದ್ದು ಏನಾದರೂ ಇದರಲ್ಲಿ ಬರುತ್ತಾ ಅಂಥೇಳಿ ಅದೊಂದು. ಎರಡನೇದಾಗಿ ಇಲ್ಲಿ ನಮ್ಮ ಜಿಲ್ಲೆಗಳ ತೋರಿಸ್ತಾ ಇಲ್ಲ ಅಂತ ಕೂಡ ನೀವು ಹೇಳ್ತಾ ಇದ್ದೀರಿ. ಅದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತೇನೆ. ವಿಡಿಯೋ ಪೂರ್ತಿಯಾಗಿ ಕೇಳಿ. ನಿನ್ನೆ ಬಂದಿರುವಂತಹ ಒಂದು ಏನು 6ನೇ ತರಗತಿ ಪ್ರವೇಶ ಪಟ್ಟಿ ಬಿಡುಗಡೆಯಾಗಿದೆ ಮೊದಲನೇ ಸುತ್ತಿಂದು, ಅದರ ಬಗ್ಗೆ ಸ್ವಲ್ಪ ಡೌಟನ್ನು ಕ್ಲಿಯರ್ ಮಾಡಲಿಕ್ಕೆ ಈ ವಿಡಿಯೋ ಮಾಡ್ತಾ ಇರುವಂಥದ್ದು. ಯಾರೆಲ್ಲ ಅಭ್ಯರ್ಥಿಗಳು ವಿಡಿಯೋ ನೋಡ್ತಾ ಇದ್ದೀರಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಕೂಡ ಮರಿಬೇಡಿ. ನೋಡಿ ಅಭ್ಯರ್ಥಿಗಳೇ, ಇದರಲ್ಲಿ ಈ ಒಂದು ಆದೇಶದಲ್ಲಿ ಸ್ಪಷ್ಟವಾಗಿ ಬರೆದಿರುವುದು ಏನಂತಂದರೆ, ಇಲ್ಲಿ ಏಕಲವ್ಯ ಮಾದರಿ ಶಾಲೆಗಳಿಗೆ 6ನೇ ತರಗತಿಗೆ ಪ್ರವೇಶ ಅಂತ ಕೊಟ್ಟಿದ್ದಾರೆ. ಯಾರಿಗಿದು? ಪರಿಶಿಷ್ಟ ಪಂಗಡಗಳ ವಸತಿ ಶಾಲೆಗಳ ಸಂಘದ ವತಿಯಿಂದ ಏನಂದರೆ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಯಾರು ಪರಿಶಿಷ್ಟ ಪಂಗಡದಲ್ಲಿ ಬರ್ತಾ ಇರಿ ಅಂಥವರುಗಳಿಗೆ ಏಕಲವ್ಯ ಮಾದರಿ ಶಾಲೆಗಳಿಗೆ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ. ಓಕೆನಾ? ಇದು ಯಾವ ಕಾಸ್ಟ್ಗೆ ಅಂತಂದರೆ, ಇದು ಪರಿಶಿಷ್ಟ ಪಂಗಡಗಳ ಅಭ್ಯರ್ಥಿಗಳಿಗೆ ಏಕಲವ್ಯ ಮಾದರಿ ಶಾಲೆಗಳಿಗೆ ಪ್ರವೇಶ. ಕರ್ನಾಟಕದಲ್ಲಿ ಎಷ್ಟಿದಾವೆ ಅಂದರೆ ಒಟ್ಟು 12 ಪ್ರವೇಶಗಳು ಇದಾವೆ, ಇದು ಶಾಲೆಗಳು ಇದಾವೆ ರೀ. ಓಕೆ, ಏಕಲವ್ಯ ಮಾದರಿ ಶಾಲೆಗಳು 12 ಇರೋದು. ಅವು ಎಲ್ಲೆಲ್ಲಿ ಇದಾವೆ ಅನ್ನೋದು ಕೂಡ ಹೇಳ್ತೀನಿ. ಮೊದಲಿನ ಕ್ಲೇರಿಫೈ ಮಾಡ್ತೀನಿ. ಇಲ್ಲಿ ಏಕಲವ್ಯ ಅಂತ ಯಾರು ನೀವು ಪರಿಶಿಷ್ಟ ಪಂಗಡದಲ್ಲಿ ಬರ್ತೀರಾ ಮತ್ತು ಏಕಲವ್ಯ ಶಾಲೆಗಳಿಗೆ ನೀವು ಅಪ್ಲೈ ಮಾಡಿದ್ದೀರಾ, ಅಪ್ಲಿಕೇಶನ್ ಹಾಕಬೇಕಾದ್ರೆ, ಓಕೆನಾ? ಸೊ ಅಂಥವ್ರುಗಳಿಗೆ ಇವಾಗ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ರು, ಸಪ್ರೇಟ್ ಆದಂಥ ಪಟ್ಟಿ. ಆ್ಯಕ್ಚುಲಿ ಈ ವರ್ಷ ಇದನ್ನು ಮಾಡಿದ್ದಾರೆ. ಪರಿಶಿಷ್ಟ ಪಂಗಡಗಳ ಅಭ್ಯರ್ಥಿಗಳಿಗೆ ಮಾತ್ರ, ನೆನಪಿರಲಿ. ಓಕೆ, ನೀವು ಪರಿಶಿಷ್ಟ ಪಂಗಡ ಅಂದರೆ STದಲ್ಲಿ ಬರ್ತಾ ಇದ್ದರೆ ಇದು ನಿಮ್ಮ ಹೆಸರುಗಳನ್ನ ಇದ್ರ ನೋಡ್ಕೋಬೋದು. ಅಪ್ಲೈ ಮಾಡಿದರೆ ನೀವು ಹೆಸರು ನೋಡ್ಕೋಬೋದು. ಇದಕ್ಕೆ 16ನೇ ತಾರೀಕಿಗೆ ಕೊನೆ ದಿನಾಂಕ ಇದೆ. 16ನೇ ತಾರೀಕಿಗೆ ಹೋಗಿ ನೀವು ಅಡ್ಮಿಷನ್ ಮಾಡಿಸ್ಬೇಕು. ಓಕೆನಾ? ಆಮೇಲೆ ಈ ಒಂದು ಪಟ್ಟಿ ಒಳಗಡೆ ನೀವು ಹೇಳ್ತಾ ಇದ್ದೀರಿ ನಮ್ಮ ಜಿಲ್ಲೆ ಬಂದಿಲ್ಲ ಅಂತ. ಓಕೆ, ಸೊ ನಾನು ಇಲ್ಲಿ ಒಂದು ಪಟ್ಟಿಗಳನ್ನು ಓದಿಬಿಡ್ತೀನಿ, ಆಮೇಲೆ ಹೇಳ್ತೀನಿ ಯಾಕೆ ಬಂದಿಲ್ಲ ಅಂಥೇಳಿ. ಸೊ ಇದು 1ನೇ ಪಟ್ಟಿಯಲ್ಲಿ ಚಿಕ್ಕಮಗಳೂರು ಇದೆ, ಚಿಕ್ಕಮಗಳೂರು. ಅದಾದ ಮೇಲೆ ಏನಪ್ಪ ಅಂದರೆ ಕೊಡಗು ಇದೆ. ಓಕೆ, ಸೊ ಅದಾದಮೇಲೆ ನೆಕ್ಸ್ಟ್ ಬೆಳಗಾವಿದು 2 ಪೇಜ್ ಇದ್ದಾವೆ, ಎಲ್ಲವೂ 2 ಪೇಜ್ ಇದ್ದಾವೆ. ಬಳ್ಳಾರಿ, ಓಕೆನಾ? ಸೊ ರಾಯಚೂರು, ನಂತರ ಯಾದಗಿರಿ, ಅದಾದ ನಂತರ ನೆಕ್ಸ್ಟು ಕೋಲಾರ, ಓಕೆನಾ? ಸೊ ನೆಕ್ಸ್ಟು ಚಿತ್ರದುರ್ಗ, ನಂತರ ತುಮಕೂರು, ಅದ ನಂತರ ಮೈಸೂರು, ನಂತರ ಚಾಮರಾಜನಗರ, ಅದಂತರ ಕಲಬುರಗಿ. ಓಕೆ, ಇಷ್ಟೇ ಇರುವಂಥದ್ದು. ಬೇರೆ ಜಿಲ್ಲೆಗಳು ಯಾಕೆ ಹೆಸರು ಬಂದಿಲ್ಲ ನನಗೆ ಕೇಳ್ತಾ ಇದ್ರು. ಅಲ್ಲಿ ಬೆಂಗಳೂರು ಗ್ರಾಮಾಂತರ ಯಾಕಿಲ್ಲ? ಆ ಜಿಲ್ಲೆಗಳಲ್ಲಿ ಈ ಸ್ಕೂಲುಗಳು ಇಲ್ಲ. ಪಟ್ಟಿನ ತೋರಿಸಿಬಿಡ್ತೀನಿ ಯಾವ ಜಿಲ್ಲೆಗಳಲ್ಲಿ ಅಷ್ಟೇ ಇವು ಏಕಲವ್ಯ ಸ್ಕೂಲುಗಳು ಇದ್ದಾವೆ ಅಂಥೇಳಿ. ನೋಡಿ, ಇಲ್ಲಿ ನಾನು ನಿಮಗೆ ಇದನ್ನು ತೋರಿಸಿಬಿಡ್ತೀನಿ. ಕರ್ನಾಟಕದಲ್ಲಿರುವಂಥ ಒಟ್ಟು ಏಕಲವ್ಯ ಸ್ಕೂಲುಗಳ ವಿವರ ಇದು. ಇಲ್ಲಿ ನೋಡ್ತಾ ಇದ್ದೀರಿ, ಬೆಳಗಾವಿ ಇದೆ, ಅದರಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಗೋಕಾಕದಲ್ಲಿದೆ. ಬಳ್ಳಾರಿ ಇದೆ 2ನೇದ್ದು, 3ನೇದ್ದು ಚಾಮರಾಜನಗರ, 4ನೇದ್ದು ಚಿಕ್ಕಮಗಳೂರು, ಅದರಲ್ಲಿ ಮುಡಿಗೇರಿಯಲ್ಲಿ ಇರುವಂಥದ್ದು. ಮತ್ತು ಇದು ಚಾಮರಾಜನಗರದಲ್ಲಿ ಕೊಳ್ಳೇಗಾಲದಲ್ಲಿರುವಂಥದ್ದು. ನೆಕ್ಸ್ಟ್ ಚಿತ್ರದುರ್ಗ ಇದೆ, ಹಿರಿಯೂರದಲ್ಲಿ ಇದೆ ಅದು ಹಾಸ್ಟೆಲು. ಕಲಬುರಗಿ ಚಿತ್ತಾಪುರದಲ್ಲಿರುವಂಥದ್ದು. ಕೊಡಗು ವಿರಾಜಪೇಟೆದಲ್ಲಿದೆ. ಮತ್ತು ಕೋಲಾರ ಶ್ರೀನಿವಾಸಪುರದಲ್ಲಿರುವಂಥದ್ದು. ಮೈಸೂರು ಹೆಗ್ಗಡ ವೆಂಕಟ, ಓಕೆ, ವೆಂಕೋಟ್ ಅಲ್ಲಿರುವಂಥದ್ದು. ರಾಯಚೂರು ದೇವದುರ್ಗದಲ್ಲಿ, ಮತ್ತು ತುಮಕೂರದಲ್ಲಿ ನೀವು ನೋಡ್ತಾ ಇದ್ದೀರಿ ಕೋಟಗೆರೆಯಲ್ಲಿರೋದು, ಮತ್ತು ಯಾದಗಿರಿದಲ್ಲಿರುವಂಥದ್ದು. ಇಷ್ಟು ಮಾತ್ರ ಸ್ಕೂಲುಗಳು ಇರುವಂಥದ್ದು ಏಕಲವ್ಯ ಸ್ಕೂಲುಗಳು.